ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಎಷ್ಟು ದುಬಾರಿ ಕಣ, ಒಂದಕ್ಕೆ ಡಬಲ್ ರೇಟ್ ಹೇಳ್ತಾರೆ. ಈ ಮಿಡ್ಲ್ ಕ್ಲಾಸ್ ಅವ್ರ ಜೇಬಿಗೆ ಕತ್ರಿ ಹಾಕೋದಕ್ಕೆ ಕಾಯ್ತಾ ಇರ್ತಾರೆ ಈ ನನ್ನ ಮಕ್ಕಳು. ಏನಾಯ್ತಾ? ಏಯ್, ಒಂದು ಮೂಟೆ ಸಿಮೆಂಟ್ ಬೆಲೆ ಎಷ್ಟು ಗೊತ್ತಾ ನನಗೆ? 1 kg ಕಬ್ಬಣದ ಬೆಲೆ ಎಷ್ಟು ಗೊತ್ತಾ? ಸಿಮೆಂಟು ಮರಳು ಅದರ ರೇಟ್ ಎಷ್ಟಾಗಿದೆ ಗೊತ್ತಾ? ಬ್ರೋ, ಹಾ, ಮನೆ ಕಟ್ಟಿಸ್ತಾ ಇದೆಯಾ? ಅಲ್ಲ, ಇಟ್ಟಿಗೆ, ಸಿಮೆಂಟು, ಜಲ್ಲಿ, ಕಲ್ಲು, ಕಬ್ಬಣ. ಅದು ನನ್ನ ಫ್ರೆಂಡು ಮನೆ ಕಡಿಸ್ತಾ ಕಣ. ಅವನು ಹೇಳ್ತಿದ್ದ ಇಷ್ಟೆಲ್ಲ ದುಬಾರಿ ಇದೆ ಅಂತ. ಅದಕ್ಕೆ ಪ್ರಪಂಚ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಹೇಳಿದೆ. ಈ ಫ್ರಸ್ಟ್ರೇಷನ್ನಲ್ಲಿ ನಾನೇ ಬಾಯಿ ಬಿಟ್ಬಿಡ್ತಿದ್ದೀನಲ್ಲಪ್ಪ ದೇವ್ರೆ. ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲ ಆದರೆ ನನ್ನ ಲೆಕ್ಕ ತಪ್ಪು ಹೋಗುತ್ತಷ್ಟೇ. ಹೌದು. ಹಾಂ, ಏನು ಮಾತಾಡ್ತಿದ್ದೆ ಜೋರಾಗಿ? ಹಾಂ, ಮತ್ತೆ ಮಾತಾಡಲೇಬೇಕಲ್ಲಪ್ಪ. ಅವಳು ಕೆಲಸ ಮಾಡಲಿ ಅಂತ. ಊರವ್ರದೆಲ್ಲ ಚಾಕ್ರಿ ಮಾಡೋಕ್ಕಿರೋದಲ್ಲ, ನಮ್ಮಪ್ಪ ಅಮ್ಮ ಮತ್ತು ನನ್ನ ಹೆಂಡ್ತಿ. ನೋಡ, ಆ ವೆಂಕಿನ ನಾವು ಕೆಲಸ ಒಂಥರ ನೋಡ್ತಿದ್ವಿ, ಅವಳನ್ನು ಹಾಗೆ ನೋಡ್ಬೇಕು ನಾವು. ಇಲ್ಲ ಅಂದರೆ ನಾವೇ ಯಜಮಾನ್ರು ಅನ್ನೋ ಥರ ತಲೆ ಮೇಲೆ ಕೂತ್ಕೋತಾರೆ. ಆಮೇಲೆ ಇರೋದ್ರಲ್ಲೂ ಪಾಲು ಕೇಳಿದ್ರೆ ನಾವೆಲ್ಲಿಗೆ ಹೋಗೋಣ? ಯಾಕೋ ಪಾಲು ಕೇಳ್ತಾರೆ? ಯಾವ್ದು ಕೇಳ್ತಾರ ಪಾಲು? ಚೆನ್ನಾಗಿದೆ ಕಣ ನೀನು. ಹಾಂ, ನಿನಗೇನಪ್ಪ, ನೀನು ಏನು ಮಾಡಲಿ ಬಿಡಲಿ, ನಿನ್ನ ಮಾವನ ಮನೆ ಅಂತ ಒಂದಿದೆ. ನಾವು ಇರೋ ಲೆಕ್ಕದಲ್ಲೇ ಕೂಡಿ ಕಳಿಬೇಕಷ್ಟೆ. ಹಾಗೆ ಯಾಕೋ ಅನ್ಕೋಬೇಕು? ನೋಡೋ, ನೀನು ಒಂದು ದಿವಸ ಮುಂದೆ ದೊಡ್ಡ ಮನುಷ್ಯ ಆಗ್ಬೋದು, ಬಂಗ್ಲೆ, ಕಾರು, ಆಳು ಕಾಳು ಎಲ್ಲ ಇಟ್ಕೋಬೋದು. ಯಾರಿಗೆ ಗೊತ್ತು? ಹಾಗೆ ಯೋಚನೆ ಮಾಡು, ಪಾಸಿಟಿವ್ ಆಗಿರೋ. ಚೆನ್ನಾಗಿದೆ ಕಣ ನೀನು ಹೇಳೋದು. ನಿನ್ನ ಬಾಯಿ ಹರಕೆ ಅಂತ ಆಗಲಿ. ಸಿಗರೇಟ್ ವೇಸ್ಟ್ ಮಾಡ್ತೀವ? ಅದು ಹಾಕೋಗ್ತಾ ಇತ್ತು. ದುಡ್ಡಿನ ಬೆಲೆ ಗೊತ್ತಿಲ್ಲ ನಿನಗೆ, ಲೆಕ್ಕಾಚಾರ ಇನ್ನೂ ಅರ್ಥ ಆಗಲ್ಲ ನಿಮಗೆ. 18 ರೂಪಾಯಿ ವೇಸ್ಟ್ ಆಯ್ತು. ಹೋಗ್ಲಿ ಬಿಡು, ನಡಿ. ವೀಣಾ, ಹಾ ವೀಣಾ, ಎಲ್ಲ ಬೇಗ ತಗೊಂಡ್ ಬಾಮ್ಮ. ತಂದೆ ಅತ್ತೆ. ಮಳೆ ಬರುತ್ತೆ ಅನ್ಸುತ್ತೆ, ಬೇಗ ಹೋಗುದ್ ಬಿಡೋಣ ಬಾ. ಅತ್ತೆ ಕೊಡ್ರಿ, ನಾನು ತೊಳಿದೀನಿ. ಅಯ್ಯೋ ಚೆಲ್ವಿ, ನಿನ್ಗೆ ಯಾಕಮ್ಮ ಇದೆಲ್ಲ? ಚೆಲ್ವಿ, ನೀನ್ ಇವಾಗ ತಾನೇ ಈ ಮನೆಗೆ ಹೊಸದಾಗಿ ಬಂದಿದೀಯಾ. ಈಗಲೇ ಮನೆ ಕೆಲಸ ಎಲ್ಲ ಯಾಕೆ ಮಾಡ್ಬೇಕು ಹೇಳು? ನಿಂದು ಅಂತ ಏನಾದ್ರು ಕೆಲಸ ಇದ್ರೆ ನೀನ್ ಮಾಡ್ಕೊ, ಇದನ್ನೆಲ್ಲ ನಾವು ಮಾಡ್ತೀವಿ. ಅಯ್ಯ, ಅದ್ ಹೆಂಗಾಯ್ತದಕ್ಕ? ನೀವು ಕೆಲಸ ಮಾಡುವಾಗ ನಾನು ಸುಮ್ಮನೆ ಕುತ್ಕೊಂಡ್ರೆ ಅದೇನ್ ಚೆನ್ನಾಗಿರ್ತದೆ? ನಮ್ಮ ಮನೆ ನಮ್ಮ ಕೆಲಸ ಅನ್ಕೊಂಡ್ರೆ ತಾನೇ ನಾವೆಲ್ಲ ಒಂದು ಅನ್ಸೋದು. ಕೊಡಿ ಅಕ್ಕ, ಆ ಬಟ್ಟೆನೂ ಕೊಡ್ರಿ, ಇಲ್ಲಿ ಒಗ್ದಾಕ್ತೀನಿ. ಚೆಲ್ವಿ, ಬಟ್ಟೆನ ನಾವು ಒಗಿತೀವಿ, ನೀನ್ ಈ ಪಾತ್ರೆ ತೊಳೆದ್ರೆ ಸಾಕಮ್ಮ. ಅಯ್ಯ ಅತ್ತೆ, ನಂಗೆ ಈ ಮನೆ ಕೆಲಸ ಮಾಡೋದು, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಅಂದ್ರೆ ಸ್ಯಾನೆ ಖುಷಿ. ಚೆಲ್ವಿ, ನೀನ್ ಹೊರಗಡೆ ಕೆಲ್ಸಕ್ಕೂ ಹೋಗ್ಬೇಕು ತಾನೆ. ಮನೆ ಕೆಲಸ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಿನ್ಗೆ ಹೊತ್ತಾಗಲ್ವಾ? ನೀನ್ ಹೋಗು. ಅಕ್ಕ, ನಮ್ಮ ಯಜಮಾನ್ ರೋಗವ್ರೆ, ಅದು ಅಲ್ಲದೆ ಅವ್ವ ಅವಳೆ, ಆ ಇಬ್ರು ಸೇರ್ಕೊಂಡು ಅಂಗಡಿ ನೋಡ್ಕೋತಾರೆ. ನಾನು ಮನೆ ಕೆಲಸ ಒಂಚೂರು ಮಾಡ್ಬಿಟ್ಟು ಆಮೇಲೆ ಹೋಯ್ತೀನಿ. ನಿಮ್ಮಲ್ಲಿ ನಾನು ಒಬ್ಳಾಗಿ ಎಲ್ಲ ಸೇರ್ಕೊಂಡು ಮಾಡಿದ್ರೆ ನಂಗಿನ್ನ ಖುಷಿ ಆಯ್ತದೆ. ಚೆಲ್ವಿ, ನೀನ್ ಇದೆಲ್ಲ ಮಾಡ್ಲಿಲ್ವಲ್ಲ ಅಂತ ನಾವೇನು ಅನ್ಕೊಳಲ್ಲಮ್ಮ. ನೀನು ವೆಂಕಿ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕಮ್ಮ. ನಾನು ಅವರು ಖುಷಿಯಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಲ್ವೇ? ನಮ್ಮನೆ ಅನ್ಕೊಂಡ್ಮೇಲೆ ಎಲ್ಲನೂ ನನ್ನ ಕೆಲಸನೇ. ಕೊಡಿ ನೀವು. ವೆಂಕಿ, ವೆಂಕಿ ಬಂದ್ಯಾ?
ನಮ್ ಪಾಲಿನ ದೇವ್ರು ಕಣಪ್ಪ ನೀನು. ನಮ್ ಮನೆ ಬೆಳಗ್ಬಿಟ್ಟೆ. ಹ್ಞೂ ಹ್ಞೂ. ಪಿಂಕಿ, ನೀನು ಒಬ್ಬನೇ ಬಂದ್ಯಾ? ಚಲ್ವಿ ಬರ್ಲಿಲ್ವಾ? ಎಲ್ಲ ಕೆಲ್ಸ ಮುಗಿಸಿ ಬರ್ತಾಳಾ? ಮನೆಯಲ್ಲಿ ಏನು ತೊಂದ್ರೆ ಆಗ್ಲಿಲ್ವಾ? ಎಲ್ರು ನಿಮ್ ಮದ್ವೆನ ಒಪ್ಕೊಂಡ್ರಾ? ನಾನು ಬಯಸ್ತಾ ಇದ್ದಿದ್ದು ಅದೇ ವೆಂಕಿ. ಹೇಗೋ ಆ ದೇವ್ರು ನನ್ ಮಗಳಿಗೆ ಒಂದ್ ದಾರಿ ಮಾಡ್ಕೊಟ್ಬಿಟ್ಟ. ನಾನು ನಿನ್ ಜೊತೆ ಬರ್ಬೇಕು ಅಂತನಾ? ಬೇಡ ವೆಂಕಿ, ಕಷ್ಟದ ಸಮಯದಲ್ಲಿ ನಮ್ ಚಲುವಿನ ಕೈ ಹಿಡಿದು ಬಾಳ್ ಕೊಟ್ಟಿರೋ ನಿನ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಅಂತದ್ರಲ್ಲಿ ನಾನು ಅಲ್ಲಿಗ್ ಬಂದು ನಿನಗೆ ಹೊರೆ ಆಗೋದು ಬೇಡ ವೆಂಕಿ. ವೆಂಕಿ, ನಾನು ಕಣ್ಣಿಲ್ದೆ ನಡ್ಕೊಂಡು ಹೋಗ್ತೀನಿ, ಕಣ್ಣಿಲ್ದೆ ಹೂ ಕಟ್ತೀನಿ, ಕಣ್ಣಿಲ್ದೆ ಎಲ್ಲಾನು ಅರ್ಥ ಮಾಡ್ಕೋತೀನಿ. ಅಂಥದ್ರಲ್ಲಿ ನಿನಗ್ ಯಾಕಪ್ಪ ಭಯ? ಆ ದೇವ್ರು ನನಗೆ ಕಣ್ ಕೊಟ್ಟಿಲ್ದೆ ಇರ್ಬೋದು, ಆದ್ರೆ ಪ್ರೀತಿ ಕೊಡೋ ಜನರನ್ನ ಕೊಟ್ಟಿದ್ದಾನೆ. ನನ್ನನ್ನ ನೋಡ್ಕೊಳಕ್ಕೆ ಚೋಟು ಇದ್ದಾನೆ, ಹಾಗೇನೆ ಪಕ್ಕದ ಮನೆ ರಂಗಮ್ಮ ಇದ್ದಾಳೆ. ಎಲ್ಲ ಇದ್ಮೇಕೆ ನನಗ್ ಯಾಕಪ್ಪ ಭಯ? ಜೊತೆಗೆ ಬೆಳಗಾದ್ರೆ ನೀವು ಅಂಗಿ ಹತ್ರ ಬರ್ತೀರಾ, ರಾತ್ರಿವರೆಗೂ ನನ್ ಜೊತೆಲೇ ಇರ್ತೀರಾ. ಇನ್ನು ರಾತ್ರಿ ಹೋಗಿ ಮಲ್ಗಕ್ಕೆ ನನಗ್ ಯಾಕಪ್ಪ ಭಯ? ನೋಡು, ನೀನು ನನ್ ಚಿಂತೆ ಮಾಡ್ಬೇಡ. ಬೀಗರ ಮನೆಗೆ ಅಪರೂಪಕ್ಕೆ ಬರ್ಬೇಕು, ದಿವಸ ಇದ್ದು ಬಂದ್ಬಿಡ್ಬೇಕು, ಅಲ್ಲೇ ಇರೋದಕ್ಕೆ ಹೋಗ್ಬಾರ್ದು ವೆಂಕಿ. ನೀನು ನನ್ ಚಿಂತೆ ಬಿಡು, ನಮ್ ಚೆಲ್ವಿನ ಚಂದಾಗ್ ನೋಡ್ಕೊ, ನನ್ಗಷ್ಟೇ ಸಾಕು. ನಿನ್ ಬಳ್ಳಿ ಸುಖವಾಗಿದ್ದಾಳೆ ಅಂತ ಆದ್ರೆ ಈ ಜೀವಕ್ಕೆ ಅದೇ ಸಂತೋಷ ಕಣಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.